ಹುನಗುಂದ ಪಟ್ಟಣದ ನ್ಯಾಯಾಲಯ ಆವರಣದಲ್ಲಿ ಇಂದು ತಾಲೂಕು ಕಾನೂನು ಸೇವಾ ಸಮಿತಿ, ವಕೀಲರ ಸಂಘ ಹಾಗೂ ಅರಣ್ಯ ಇಲಾಖೆಯ ಸಹಯೋಗದಲ್ಲಿ ವನ ಮಹೋತ್ಸವ ಸಪ್ತಾಹ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ನಡೆಯಿತು. ಕಾರ್ಯಕ್ರಮದಲ್ಲಿ ನ್ಯಾಯಾಧೀಶರು, ವಕೀಲರು ಹಾಗೂ ಅರಣ್ಯ ಇಲಾಖೆಯ ಅಧಿಕಾರಿಗಳು ಪರಿಸರ ಸಂರಕ್ಷಣೆಯ ಮಹತ್ವವನ್ನು ಸಾರಿದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಜಿ.ಎ. ಮೂಲಿಮನಿಯವರು, ಗಿಡಮರಗಳು ನಮ್ಮ ಬದುಕಿನ ಜೀವಾಳ. ಮರಗಳಿಲ್ಲದೆ ಮನುಷ್ಯ ಮತ್ತು ಪ್ರಾಣಿಗಳ ಬದುಕು ಅಸಾಧ್ಯ ಎಂದು ಹೇಳಿದರು. ಮರಗಳು ಮನುಷ್ಯನಿಗೆ ದಿನದ 24 ಗಂಟೆಯೂ ಉಚಿತವಾಗಿ ಆಮ್ಲಜನಕ ನೀಡುತ್ತವೆ. ಆದ್ದರಿಂದ ಪ್ರಕೃತಿಯ ಅಮೂಲ್ಯ ಕೊಡುಗೆಯಾಗಿರುವ ಮರಗಳನ್ನು ನೆಟ್ಟು ಅವುಗಳನ್ನು ರಕ್ಷಿಸಿ ಪೋಷಿಸುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ ಎಂದು ತಿಳಿಸಿದರು. ಅರಣ್ಯ ನಾಶ, ನಗರೀಕರಣ ಮತ್ತು ಪರಿಸರ ಹಾನಿಯಿಂದ ಇಂದು ನೈಸರ್ಗಿಕ ವಿಕೋಪಗಳು ಹೆಚ್ಚಾಗುತ್ತಿವೆ. ಶುದ್ಧ ಗಾಳಿಯ ಕೊರತೆಯಿಂದ ಅನೇಕ ಆರೋಗ್ಯ ಸಮಸ್ಯೆಗಳು, ಅದರಲ್ಲೂ ಚಿಕ್ಕ ವಯಸ್ಸಿನಲ್ಲೇ ಹೃದಯಾಘಾತದಂತಹ ಪ್ರಕರಣಗಳು ಹೆಚ್ಚಾಗುತ್ತಿರುವುದು ಆತಂಕಕಾರಿ ಬೆಳವಣಿಗೆ ಎಂದು ಅವರು ಹೇಳಿದರು. ಇಳಕಲ್ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಎಂಎಸ್ ಹೊಸೂರು ಮಾತನಾಡಿ, ಪ್ರತಿಯೊಬ್ಬರೂ ವರ್ಷಕ್ಕೆ ಕನಿಷ್ಠ 1 ಗಿಡವನ್ನಾದರೂ ನೆಡಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಆಮ್ಲಜನಕಕ್ಕಾಗಿ ಆಕ್ಸಿಜನ್ ಬಾಟಲಿಯನ್ನೇ ಹೊತ್ತು ಓಡಾಡುವ ಪರಿಸ್ಥಿತಿ ಬರಬಹುದು ಎಂದು ಎಚ್ಚರಿಸಿದರು. ವಕೀಲರ ಸಂಘದ ಅಧ್ಯಕ್ಷ ಎಂಬಿ ದೇಶಪಾಂಡೆ ಮಾತನಾಡಿ, ಪರಿಸರ ಸಂರಕ್ಷಣೆ ಕೇವಲ ಸರ್ಕಾರದ ಜವಾಬ್ದಾರಿಯಲ್ಲ, ಅದು ಪ್ರತಿಯೊಬ್ಬ ನಾಗರಿಕನ ಹೊಣೆಗಾರಿಕೆಯಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಪ್ರಧಾನ ದಿವಾನಿ ನ್ಯಾಯಾಧೀಶ ಮಹಾಂತೇಶ ಮಠದ, ಅಪರ ದಿವಾನಿ ನ್ಯಾಯಾಧೀಶೆ ಪದ್ಮಾವತಿ ಮಾಡಿಗ, ಉಪ ಅರಣ್ಯಾಧಿಕಾರಿ ಎಸ್ಎನ್ ಕಂಬಿಮಠ, ವಕೀಲರ ಸಂಘದ ಕಾರ್ಯದರ್ಶಿ ಆರ್ಎಚ್ ಕೋಕಾಟಿ, ಎಂಎನ್ ಭಮಸಾಗರ, ಸಂಜಯ್ಯ ಐಹೊಳೆ ಸೇರಿದಂತೆ ನ್ಯಾಯಾಂಗ, ಅರಣ್ಯ ಇಲಾಖೆ ಹಾಗೂ ವಕೀಲರ ಸಂಘದ ಸದಸ್ಯರು ಉಪಸ್ಥಿತರಿದ್ದರು. ಒಟ್ಟಾರೆ ವನ ಮಹೋತ್ಸವ ಸಪ್ತಾಹ ಕಾರ್ಯಕ್ರಮದ ಮೂಲಕ ಪರಿಸರ ಸಂರಕ್ಷಣೆ ಮತ್ತು ಮರಗಳ ಮಹತ್ವದ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಸಂದೇಶವನ್ನು ನ್ಯಾಯಾಂಗ ಮತ್ತು ಅರಣ್ಯ ಇಲಾಖೆ ನೀಡಿತು. ವರದಿ ಮಹಾಂತೇಶ ತೋಪಲಕಟ್ಟಿ, ಜನತಾಧ್ವನಿ ನ್ಯೂಸ್, ಹುನಗುಂದ. ಸರ್ ಈ ಕಡೆ ನೋಡ್ರಿ, ಫೋಟೋದಾಗ ಬರೋದು. ಮಗದೊಮ್ಮೆ ಈ ವನ ಮಹೋತ್ಸವ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೇನೆ. ಈಗ ಈ ಕಾರ್ಯಕ್ರಮದ ಉದ್ಘಾಟನೆ ವೇದಿಕೆಯ ಮೇಲೆ ಆಸೀನರಾದ ಎಲ್ಲ ಗೌರವ ವನ ಮಹೋತ್ಸವ ಸಪ್ತಾಹ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ಶ್ರೀ ಎಂ.ಬಿ. ದೇಶಪಾಂಡೆ, ಅಧ್ಯಕ್ಷರು ವಕೀಲರ ಸಂಘ ಹುನಗುಂದ, ಸಹೋದರ ನ್ಯಾಯಾಧೀಶರಾದಂಥ ಶ್ರೀ ಮಹಾಂತೇಶ ಮಠ, ಸಹೋದರಿ ಶ್ರೀಮತಿ ಪದ್ಮಾವತಿ, ಇಳಕಲ್ ವಕೀಲರ ಸಂಘದ ಅಧ್ಯಕ್ಷರಾದಂಥ ಶ್ರೀ ಎಂ.ಎಸ್. ಹೊಸೂರವರೇ, ಕಾರ್ಯದರ್ಶಿಗಳಾದಂಥ ಎಚ್.ಆರ್. ಕೊಕಾಟೆ, ವಕೀಲರ ಸಂಘ ಹುನಗುಂದವರೇ, ಈ ವನ ಮಹೋತ್ಸವ ಅಂತಂದರೆ ಏನು ಅನ್ನುವಂಥದ್ದು ನಾನು ಹೇಳುವ ಅವಶ್ಯಕತೆ ಇಲ್ಲ. ವನ ಅಂತಂದರೆ ತಮಗೆಲ್ಲ ಗೊತ್ತಿದೆ, ಗಿಡಗಳು. ಉತ್ಸವ ಅಂದರೆ ಜಾತ್ರೆ, ಮಹೋತ್ಸವ ಅಂದರೆ ದೊಡ್ಡ ಜಾತ್ರೆ. ಈ ಗಿಡಗಳ ಕುರಿತು ನಾವು ಒಂದು ಕಾರ್ಯಕ್ರಮ ಮಾಡೋದಕ್ಕೆ ವನ ಮಹೋತ್ಸವ ಅಂತ ಕರಿತಾ ಇದ್ದೇವೆ. ಇದನ್ನು ಪ್ರತಿ ತಿಂಗಳು
ಜುಲೈನಲ್ಲಿ ಮಾಡ್ತಾ ಇದ್ದಾರೆ. ನಮಗೆಲ್ಲ ಗೊತ್ತಿದೆ, ಮರಗಳು ಕೇವಲ ಮರಗಳಲ್ಲ, ಮರಗಳು ನಮ್ಮ ಬದುಕಿನ ಜೀವಾಳ. ಮರ ಇಲ್ಲದೆ ಇದ್ದರೆ ಮನುಷ್ಯ ಬದಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯ ಅಷ್ಟೇ ಅಲ್ಲ, ಈ ಭೂಮಿ ಮೇಲೆ ಇರ್ತಕ್ಕಂಥ 94 ಲಕ್ಷ ಜೀವಕೋಟಿಗಳಿಗೂ ಸಹಿತ ಮರನೇ ಆಧಾರ. ಮರ 100 ಜನರಿಗೆ ಆಶ್ರಯ ನೀಡ್ಬೋದು, 1000 ಜೀವ ಜಂತುಗಳಿಗೆ ಆಶ್ರಯ ನೀಡ್ಬೋದು, ಲಕ್ಷಾಂತರ ಜನರಿಗೆ ಬದುಕಲಿಕ್ಕೆ ಆಮ್ಲಜನಕವನ್ನು ಕೊಡ್ತಾ ಇದೆ. ಅದು ಉಚಿತವಾಗಿದೆ. ನೀವು ಯಾರಾದರೂ ಆಮ್ಲಜನಕ ಬೇಕು ಅಂತ ಆಸ್ಪತ್ರೆಗೆ ಹೋದರೆ 5,000 ರೂಪಾಯಿ ಒಂದು ತಾಸಿಗೆ ತೊಗೊಳ್ತಾರೆ ನಿಮಗೆ. ಅಂಥ ಆಮ್ಲಜನಕವನ್ನು ವರ್ಷವಿಡೀ 24 ಗಂಟೆಗಳು ಸತತವಾಗಿ ನಿಮಗೆ ಉಚಿತವಾಗಿ ಆಮ್ಲಜನಕವನ್ನು ನೀಡ್ತಕ್ಕಂಥ ಮರಗಳನ್ನು ನಾವು ರಕ್ಷಣೆ ಮಾಡಬೇಕಾಗತ್ತೆ, ಪೋಷಣೆ ಮಾಡಬೇಕಾಗತ್ತೆ, ಪಾಲನೆ ಮಾಡಬೇಕಾಗತ್ತೆ. ಉಚಿತವಾಗಿ ಬಂದಂಥ ಒಂದು ನಿಸರ್ಗದತ್ತವಾದಂಥ ಒಂದು ಕೊಡುಗೆ. ಅಂಥ ಒಂದು ಮಹಾನ್ ವ್ಯಕ್ತಿತ್ವವನ್ನು ಹೊಂದಿದಂಥ ಮರಗಳನ್ನು ನಾವು ಹೆಚ್ಚು ಹೆಚ್ಚಾಗಿ ನೆಡಬೇಕು, ಅವುಗಳನ್ನು ಪೋಷಣೆ ಮಾಡಬೇಕು, ಪಾಲನೆ ಮಾಡಬೇಕು, ಅಲ್ಲದೆ ರಕ್ಷಣೆಯನ್ನು ಮಾಡಬೇಕು. ದೇಶದ ಜಗತ್ತಿನಲ್ಲಿ 3 ಪಟ್ಟು ನೀರು, 1 ಪಟ್ಟು ಭೂಮಿ ಇದೆ. ಅಂದರೆ ನಾವು 1 ಪಟ್ಟು ಭೂಮಿಯಲ್ಲಿ ಮಾತ್ರ ಮರ ಹಚ್ಚಲಿಕ್ಕೆ ಸಾಧ್ಯ ಆಗಿದೆ. ಆ 1 ಪಟ್ಟು ಭೂಮಿಯಲ್ಲಿ ಈಗ ಪರಿಸ್ಥಿತಿ ಏನಾಗಿದೆ ಅಂದರೆ, ಎಲ್ಲ ಅರಣ್ಯಗಳನ್ನು ಕಡಿತಾ ಇದ್ದೇವೆ, ಮರಗಳನ್ನು ಕಡಿದು ರಸ್ತೆಗಳನ್ನು ಮಾಡ್ತಾ ಇದ್ದೇವೆ, ನಗರೀಕರಣ ಮಾಡಿ ಪಟ್ಟಣಗಳನ್ನು ಬೆಳವಣಿಗೆ ಮಾಡ್ತಾ ಇದ್ದೇವೆ. ಇವುಗಳ ಎಲ್ಲ ಇಂಥ ಒಂದು ನೈಸರ್ಗಿಕ ವಿರೋಧವಾದಂಥ ಒಂದು ಕೃತ್ಯದಲ್ಲಿ ಮಾನವ ತೊಡಗಿರುವುದರಿಂದ ಈಗ ಪರಿಸ್ಥಿತಿ ಏನಾಗಿದೆ ಅಂದರೆ, ನಮಗೆ ಸಾಕಷ್ಟು ಆಮ್ಲಜನಕದ ಕೊರತೆ ಇದೆ. ಆಮ್ಲಜನಕದ ಕೊರತೆ ಇರುವುದರಿಂದ ಸಾಕಷ್ಟು ಚಿಕ್ಕ ವಯಸ್ಸಿನಲ್ಲೇ ಹೃದಯಾಘಾತ ಆಗುವಂಥ ಸಂಭವ ಇದೆ. ಒಳ್ಳೆಯ ಗಾಳಿ ಇಲ್ಲದೆ ಇರುವುದರಿಂದ ಸಾಕಷ್ಟು ರೋಗಗಳಿಗೆ ನಾವು ತುತ್ತಾಗ್ತಾ ಇದ್ದೇವೆ. ಮನುಷ್ಯನ ಆಯುಷ್ಯ ಸಹಿತ ಕಡಿಮೆ ಆಗ್ತಾ ಇದೆ. ಇದು ಅಲ್ಲದೆ ಸಹಿತ ನಾವು ಈ ಮರಗಳನ್ನು ರಕ್ಷಣೆ ಮಾಡದೇ ಇದ್ದರೆ ನಾಳೆ ನಮಗೆ ಬದಲಿಕೆ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕೆ ಅಂದರೆ ನಾವು ಎಷ್ಟು ಅರಣ್ಯವನ್ನು ಅತಿಕ್ರಮ ಮಾಡ್ತೀವಿ ಅದರ 3ರಷ್ಟು ನಾವು ಅರಣ್ಯವನ್ನು ಬೆಳೆಸಬೇಕು ಅಂತ ಕಾನೂನು ಹೇಳಿರೋದು. ಆದರೆ ನಾವು ಆ ಥರ ಮಾಡ್ತಾ ಇಲ್ಲ. ಮರ ಕಡಿತೀವಿ, ಉರುವಲಿಗೆ ಯೂಸ್ ಮಾಡ್ತೀವಿ, ಮನೆ ಕಟ್ಟಲಿಕ್ಕೆ ಯೂಸ್ ಮಾಡ್ತೀವಿ, ಮರತು ಹೋಗ್ಬಿಡ್ತೀವಿ. ಇನ್ನೊಂದು ಮರ ಹಚ್ಚಬೇಕು ಅನ್ನುವಂಥ ಸಾಮಾನ್ಯವಾದ ಜ್ಞಾನ ತಿಳುವಳಿಕೆ ನಮ್ಮಲ್ಲಿದ್ದರೂ ಸಹಿತ ನಮಗೆ ಅದನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ. ಈ ಒಂದು ನಿಟ್ಟಿನಲ್ಲಿ ನಾವು ದೇಶದ ಪರಿಸರವನ್ನು ಕಾಯ್ಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ. ಪರಿಸರ ಒಂದು ವೇಳೆ ವಿಕೋಪಕ್ಕೆ ಹೋದರೆ, ಮರಗಳ ಬೆಳವಣಿಗೆ ಇಲ್ಲದೇ ಇದ್ದರೆ ನಮಗೆ ಅತಿವೃಷ್ಟಿ ಆಗ್ತಾ ಇದೆ, ಅನಾವೃಷ್ಟಿ ಆಗ್ತಾ ಇದೆ, ಸಾಕಷ್ಟು ನೈಸರ್ಗಿಕ ವಿಕೋಪಗಳಿಗೆ ತುತ್ತಾಗಿ ಹೋಗ್ತಾ ಇದ್ದೇವೆ. ಆದ್ದರಿಂದ ನಾವು ಇನ್ನು ಮುಂದೆ ಆದರೂ ಪ್ರತಿಯೊಬ್ಬ ವ್ಯಕ್ತಿ ಕೊನೆಗೆ ವರ್ಷಕ್ಕೆ 1 ಮರ ಹಚ್ಚಿದ್ರೂ ಸಹಿತ ಸಾಕಾಗ್ತದೆ. 170-190 ಕೋಟಿ ಜನಸಂಖ್ಯೆ ಇದೆ. ನಾವು ವರ್ಷಕ್ಕೆ 190 ಕೋಟಿ ಮರಗಳನ್ನು ಹಚ್ಚಿದ್ರೂ ಸಹಿತ ನಮಗೆ ಸಾಕಾಗ್ತದೆ. ಮರಗಳನ್ನು ಹಚ್ಚಿ, ಮರಗಳನ್ನು ಪಾಲನೆ ಪೋಷಣೆ ಮಾಡಿ, ಅವುಗಳನ್ನು ನಾವು ರಕ್ಷಣೆ ಮಾಡಿದರೆ ನಾವು ಸಮಾಜಕ್ಕೆ ಒಂದು ಮಹತ್ತರವಾದ ಕೊಡುಗೆಯನ್ನು ನೀಡಿದಂಗೆ ಆಗ್ತದೆ ಅಂತ ಹೇಳಿ ಈ ಕಾರ್ಯಕ್ರಮದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟ ಸಂಘಟನಾಕಾರರಿಗೂ ತಮ್ಮೆಲ್ಲರಿಗೂ ವಂದಿಸಿ ನಾನು 2 ಮಾತು ಮುಗಿಸ್ತೇನೆ. ಗಿಡಗಳ ಅವಶ್ಯಕತೆ, ಮರಗಳ ಅವಶ್ಯಕತೆ ಅಂತ ತಮ್ಮ ಮಾರ್ಮಿಕವಾಗಿ ಮಾತಾಡಿದಂಥ ಸನ್ಮಾನ್ಯ ಮುಲಿಮುನಿ ಸಾಹೇಬರಿಗೆ ಧನ್ಯವಾದಗಳು. ಈಗ ಮುಖ್ಯ ಅತಿಥಿಗಳಾಗಿ ಈ ವನ ಮಹೋತ್ಸವವನ್ನು ನಾವು ಆಚರಿಸೋದು ಭಾಳ ಅವಶ್ಯ ಐತಿ ಅಂತ ಅನ್ಸಾಗತೈತಿ. ಯಾಕಂದ್ರೆ ನನಗನ್ಸಿದ ಮಟ್ಟಿಗೆ ನಾವು ಒಂದೊಂದು ಗಿಡಗಳನ್ನು ನಾವು ಬೆಳೆಸದೆ ಹೋದರೆ ವರ್ಷಕ್ಕೆ 1 ಗಿಡ ಬೆಳೆಸಿದ್ರೆ ಸಾಕು. ಈಗ ಮುಲಿಮುನಿ ಸಾಹೇಬ್ರು ಹೇಳಿದ್ದಾರೆ, ವರ್ಷಕ್ಕೆ 1 ಗಿಡ ನಾವು ಬೆಳೆಸಲಿಲ್ಲ ಅಂದ್ರೆ ಮುಂದೊಂದು ದಿವಸ ನಾವು ಆಕ್ಸಿಜನ್ ಬಾಟ್ಲಿ ನಮ್ಮ ಹೆಗಲ ಮೇಲೆ ಇಟ್ಕೊಂಡು ಅಡ್ಡಾಡೋ ಪರಿಸ್ಥಿತಿ ಬರ್ತೈತೆ ಅಂತ ನನಗನ್ನಿಸ್ತೈತಿ. ಅದ್ರ ಸಂಬಂಧ ನಾವು ಅತಿ ವರ್ಷಕ್ಕೆ 1 ಗಿಡ ಹಚ್ಚಿ ಅದನ್ನು ಚೆನ್ನಾಗಿ ಜೋಪಾನ ಮಾಡಿ ಅದನ್ನು ಬೆಳೆಸಿ ನಮ್ಮ ಪರಿಸರಕ್ಕೆ ಆನಂತರ ನಮ್ಮ ಸಮಾಜಕ್ಕೆ ಒಂದು ಕೊಡುಗೆ ಕೊಡಮಂತಂದೇಳಿ ನನ್ನೊಂದು 2 ಮಾತು ಮುಗಿಸ್ತೀನಿ. ಹಾಗೂ ಅರಣ್ಯ ಇಲಾಖೆಯ ಸಹಯೋಗದೊಂದಿಗೆ ಈ ಒಂದು ವನ ಮಹೋತ್ಸವ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದಂಥ ಸನ್ಮಾನ್ಯ ಶ್ರೀ ಗೌರವಾನ್ವಿತ ಮುಲಿಮುನಿ ಸಾಹೇಬ್ರೆ ಹಾಗೂ ನಮ್ಮ ಮುಖ್ಯ ಅತಿಥಿಯಾಗಿರುವಂಥ ಈ
ಒಂದು ವನ ಮಹೋತ್ಸವ ಕಾರ್ಯಕ್ರಮ ಎದಕ್ಕೆ ಆಚರಣೆ ಮಾಡಬೇಕು ಅಂಥೇಳಿ ನಮ್ಮ ಸಾಹೇಬರು ಗೋಲಿನ ಸಾಹೇಬರು ಹೇಳಿದ್ದಾರೆ, ಅದ್ರ ಜೊತೆ ಹೊಸೂರವರು ಹೇಳಿದ್ದಾರೆ. ಆದರೆ ನಾವು ಈಗೇನು ಒಂದು ಜನ್ರೇಷನ್ ಹೊಸ ಯುಗದಾಗ ಹೊಂಟಿದ್ದೀವಿ. ಮೊದಲೇ ನಾವು ಕಾಲ್ನಡಿಗೆಯಲ್ಲಿ ಹೋಗ್ತಿದ್ವಿ, ಮುಂದೆ ಬಂಡಿ ಎತ್ತಿ ಅಡ್ಡಾಡ್ತಿದ್ವಿ. ಈಗೇನಿಗೆದಪ್ಪ ಎಲ್ಲರೂ ಪ್ರತಿಯೊಬ್ಬರು ಸೈಕಲ್ನೇ ಹೋಗ್ತಿದ್ವಿ. ಅವಾಗ ಈಗೇನಿಗೆ ಎಲ್ಲ ಪ್ರತಿಯೊಬ್ಬರು ವಾಹನಗಳನ್ನ ಬಳಸ್ತಾ ಇದ್ದೀವಿ. ಅವಾಗ ಊರಿಗೆ 1-2 ಬೈಕ್ ಇರ್ತಿದ್ವು, ಈಗ ಮನೆಗೆ 2-3 ಬೈಕ್ಗಳಾಗಿದ್ದವು, ಕಾರುಗಳಾಗಿದ್ದವು, ಟ್ರ್ಯಾಕ್ಟರ್ ಆಗಿದ್ದು. ಯಾಕಪ್ಪ ಅಂತ ಅವೆಲ್ಲ ಪೊಲ್ಯೂಷನ್ ಹೆಚ್ಚಾಗುತ್ತೆ. ಅದರಿಂದ ನಾವು ಎಷ್ಟು ಬಳಕೆ ಮಾಡ್ತೀವಿ ಅದರಿಂದ ಪೊಲ್ಯೂಷನ್ ಹೆಚ್ಚಾಗ್ತಾ ಇದೆ. ಈಗ ಗಿಡಗಳನ್ನ ನಾವು ನೆಡುವ ಕಾರ್ಯಕ್ರಮ ಕಡಿಮೆ ಆಗಿಬಿಟ್ಟು ಆಮ್ಲಜನಕದ ಒಂದು ಉತ್ಪಾದನೆ ಬಹಳ ಕಡಿಮೆ. ಅದಕ್ಕೆ ಇವೆಲ್ಲ ಪೊಲ್ಯೂಷನ್ ಹೋಗಲಾಡಿಸಲಿಕ್ಕೆ ಮತ್ತು ನಮಗೆ ಆಮ್ಲಜನಕವನ್ನು ಹೆಚ್ಚಿನ ಮಾಡಲಿಕ್ಕೆ ಈ ಒಂದು ವನಮಹೋತ್ಸವ ಕಾರ್ಯಕ್ರಮ ಮುಖಾಂತರ ನಾವು ಪ್ರತಿಯೊಬ್ಬರು ಗಿಡವನ್ನು ನೆಡುವಂಥ ಒಂದು ಆದ್ಯ ಕರ್ತವ್ಯ. ಯಾಕಂದ್ರೆ ಪರಿಸರ ಸಂರಕ್ಷಣೆ ಮಾಡುವುದು ಸಹ ನಮಗೊಂದು ಎಲ್ಲರ ಒಂದು ಕರ್ತವ್ಯ ಆಗಿದೆ. ಅದಕ್ಕೆ ನಾವು ಈ ಮಣ್ಣಿನ ಒಂದು ಆಮ್ಲಜನಕದ ಒಂದು ಕೊರತೆಯನ್ನು ಕೋವಿಡ್ದೊಳಗೆ ಎಲ್ಲರೂ ಅನುಭವಿಸಿದ್ರಿ. ಎಷ್ಟೇ ಕೋಟಿ ರೊಕ್ಕಿದ್ರೂ ಆಮ್ಲಜನಕ ಸಿಗ್ತಾ ಇದ್ದಿಲ್ಲ. ಆಗ ಇದು ಫ್ರೀಯಾಗಿ ಸಿಗ್ತದೆ. ನಮ್ಮ ಸಾಹೇಬ್ ಹೇಳಿದ್ರು ಇದು ಫ್ರೀಯಾಗಿ ಸಿಗ್ತದೆ. ಅದಕ್ಕೆ ನಾವು ಇದನ್ನು ಏನು ಮಾಡಬೇಕಪ್ಪ ಅಂತಂದ್ರೆ ಪ್ರತಿಯೊಬ್ಬರು ನಾವು ಗಿಡವನ್ನು ನೆಡುವ ಕಾರ್ಯಕ್ರಮ ಮಾಡಿದರೆ ಆಮೇಲೆ ಹೆಚ್ಚಾಗ್ತದೆ. ಈಗ ಮುಂದಿನ ಪೀಳಿಗೆ ಎಲ್ಲ ನಮ್ಗೆ ಕೊರತೆ ಆಗಿದೆ ಮತ್ತು ಮುಂದಿನ ಪೀಳಿಗೆಗೆ ಎಷ್ಟು ತೊಂದರೆ ಆಗ್ಬೋದು. ಅದಕ್ಕೆಲ್ಲ ನಾವು ವಿಚಾರವನ್ನು ಮಾಡಿಕೊಂಡು ನಮ್ಮ ಈ ಒಂದು ಏನು ನಾವು ಮಾನವರು ಬದುಕಬೇಕಾದ್ರೆ ಮಸ್ಟ್ ಏನು ಆಮ್ಲಜನಕದ ಒಂದು ಅವಶ್ಯಕತೆ ಅದ. ಅದಕ್ಕೆ ನಾವು ಗಿಡವನ್ನು ನೆಡಬೇಕಾಗ್ತದೆ. ನಮಗೆ ಸಾಹೇಬರು ನಿನ್ನೆ ಒಂದು ಈ ಕಾರ್ಯಕ್ರಮ ಕುರಿತು ಚರ್ಚೆ ಮಾಡಿದಾಗ ಹೇಳಿದ್ರು ಏನೊಂದು ಪಂಚವಟಿ ಗಿಡ ಅಂತೇಳಿ. ಆ ಪಂಚವಟಿ ಕೂಡ 24 ಅವರ್ಸ್ ಆಮ್ಲಜನಕ ಬಿಟ್ಟು ನೈಟೂ ಆಮ್ಲಜನಕ ಬಿಡ್ತದೆ ಅಂತ ಒಂದು ಭಾಳ ಒಂದು ಒಳ್ಳೆಯ ಯೋಜನೆ ನಮ್ಮ ಸಾಹೇಬರು ನಿನ್ನೆ ನಮ್ಮ ಕೂಡ ಒಂದು ಅದನ್ನು ಹಂಚಿಕೊಂಡಿದ್ದಾರೆ. ಅದಕ್ಕೂ ಅದನ್ನು ಮುಂದಿನ ನಾವು ಒಂದು ಇದ್ರೊಳಗೆ ಆ ಕಾರ್ಯಕ್ರಮವನ್ನು ಆಮೇಲೆ ಪಂಚವಟಿ ಗಿಡವನ್ನು ಹಚ್ಚುವಂಥ ವ್ಯವಸ್ಥೆಯನ್ನು ಸಹ ಸಾಹೇಬ್ ಹೇಳಿದ್ದಾರೆ. ಅದನ್ನು ಮಾಡುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಅದಕ್ಕೆ ನಾನು ನಮ್ಮೆಲ್ಲ ಈ ನಮ್ಮ ವಕೀಲ ಸಂಘದ ಪರವಾಗಿ ನ್ಯಾಯ ಸಿಬ್ಬಂದಿಯ ಪರವಾಗಿ ಎಲ್ಲ ಕಕ್ಷೆಯ ಪರವಾಗಿ ನಮ್ಮ ನ್ಯಾಯಾಧೀಶರಿಗೆ ನಾನು ಧನ್ಯವಾದ ಹೇಳಿಕೆ ಬಯಸ್ತೇನೆ. ಯಾಕೆ ಅಂಥ ಒಂದು ಯೋಜನೆಯನ್ನು ತಂದು ಇಲ್ಲಿ ಹಾರಿಸುವಂಥ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಒಂದೇ ಒಂದು ಗಿಡ ನೆಟ್ಟು ಸಾಕು ಇಡೀ ನಮ್ಮ ನ್ಯಾಯಾಲಯ ಕವರ್ ಆಗ್ತದೆ. ಅಷ್ಟೊಂದು ಆಮ್ಲಜನಕ ಬಿಡುವಂಥ ವ್ಯವಸ್ಥೆಯನ್ನು ಹೇಳಿದ್ದಾರೆ. ಅದಕ್ಕೆ ನಾವು ಮತ್ತೊಮ್ಮೆ ಮುಗದೊಮ್ಮೆ ನಾವು ವೇದಿಕೆ ಮುಖಾಂತರ ಅವರಿಗೆ ಧನ್ಯವಾದಗಳನ್ನು ಹೇಳಿ ಮತ್ತು ಈ ಕಾರ್ಯಕ್ರಮ ಆಯೋಜನೆ ಮಾಡಲಿಕ್ಕೆ ನಮ್ಮ ನ್ಯಾಯವಾದಿಗಳಿಗಾಗಿ ಮತ್ತು ನ್ಯಾಯ ಸಿಬ್ಬಂದಿಗಾಗಿ ಮತ್ತು ಅರಣ್ಯ ಇಲಾಖೆಯವರ ತಾವೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀರಿ. ಅದಕ್ಕೆ ಮತ್ತೊಮ್ಮೆ ಮುಗದೊಮ್ಮೆ ಧನ್ಯವಾದ ನನ್ನ ಮಾತನ್ನು